ಕುಡಿತ ಅನ್ನೋದೇ ಹೀಗೆ. ಯಾರನ್ನಾದ್ರೂ ಹಚ್ಕೊಂಡ್ರೆ ಬಿಡೋದೇ ಇಲ್ಲ. ಕುಡಿಯೋ ಅಭ್ಯಾಸ ಮಾಡ್ಕೊಂಡವರು ಅಷ್ಟೇ ದಾಸರಾಗಿರ್ತಾರೆ. ಮನಸ್ಸು ಮಾಡಿದ್ರೆ ಬಿಡೋದೇನೋ ದೊಡ್ಡ ವಿಷಯವಲ್ಲ. ಆದ್ರೆ ಕುಡಿತದ ಚಟ ಬಿಡೋರಿಗಿಂತ ಹೆಚ್ಚು ಮಾಡೋರೇ ಜಾಸ್ತಿ. ಬಿಡಿ ಅಂದಾಗ್ಲಂತೂ ಮತ್ತಷ್ಟು ಕುಡಿತಾರೆ. ಹೀಗೆ ಕುಡಿತಕ್ಕೆ ದಾಸನಾಗಿದ್ದ ಮಗನ ಚಟ ಬಿಡಿಸೋಕೆ ಜಗಳವಾಡ್ತಿದ್ದ ತಂದೆ ಬೇಸತ್ತು ಕೊನೆಗೆ ಮಗನನ್ನ ಕೊಲೆ ಮಾಡಿರೋ ಘಟನೆಯೊಂದು ನಡೆದಿದೆ. ಬೆಂಗಳೂರಿನ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಲ್ಲಿ ಜನ್ಮ ಕೊಟ್ಟ ಅಪ್ಪನೇ ಮಗನನ್ನ ಕೊಂದಿದ್ದಾನೆ. ಹತ್ಯೆ ಮಾಡಿ ಇದು ಸಹಜ ಸಾವು ಅಂತ ಸುಳ್ಳಿನ ಕತೆ ಹೇಳಿದ್ದಾನೆ. ಆದ್ರೆ ಆ ತಂದೆಯ ಟೈಮ್ ಖರಾಬ್ ಆಗಿತ್ತು. ಹೀಗಾಗಿಯೇ ಮಗನ ಹತ್ಯೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಹೊರಟ ತಂದೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಓದುವ ವಯಸ್ಸಲ್ಲಿ ಕುಡಿತಕ್ಕೆ ದಾಸನಾಗಿದ್ದ ಮಗ, ಕುಡಿತ ಬಿಡಿಸಲು ಬೇಸತ್ತು ಮಗನನ್ನೇ ಕೊಂದ ತಂದೆ. ಓದೋ ವಯಸ್ಸು, ಹೌದು ಕಣ್ರಿ, ಈ ಹುಡುಗನದ್ದು ಇನ್ನೂ ಓದೋ ವಯಸ್ಸು. ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದ. ಓದುವ ಹುಡುಗ ಕುಡಿತದ ಚಟಕ್ಕೆ ಬೀಳ್ತಾನೆ ಅಂದ್ರೆ ತಂದೆ ತಾಯಿಗೆ ಎಷ್ಟು ನೋವು ಅಲ್ವಾ. ಅದರಲ್ಲೂ ಚೆನ್ನಾಗಿ ಓದಿ ತನ್ನ ಮಗ ಒಳ್ಳೆ ಕೆಲಸ ಮಾಡಬೇಕು ಅಂತ ಕನಸು ಕಾಣೋ ಹೆತ್ತವರಿಗೆ ತನ್ನ ಮಗ ಓದೋದನ್ನ ಬಿಟ್ಟು ತಪ್ಪುದಾರಿ ಹಿಡಿದಿದ್ದಾನೆ ಅಂತ ಗೊತ್ತಾದ್ರೆ ಹೇಗಾಗ್ಬೇಡ. ಅಂದ್ಹಾಗೆ ಈ ಕೇಸ್ನಲ್ಲಿ ತಂದೆ ತಾಯಿ ಆಸೆ ಏನಿತ್ತೋ. ಮಗ ಯಾವ ಕಾರಣಕ್ಕೆ ಕುಡಿತದ ಚಟಕ್ಕೆ ಬಿದ್ದಿದ್ನೋ ಗೊತ್ತಿಲ್ಲ. ಆದರೆ ಓದುವ ಹುಡುಗ ಕುಡಿತಕ್ಕೆ ದಾಸನಾಗಿದ್ದ ಅನ್ನೋದು ನಿಜ. ಅದಕ್ಕೆ ತಂದೆಯ ವಿರೋಧವಿತ್ತು ಅನ್ನೋದು ಅಷ್ಟೇ ನಿಜ. ಅದೇ ವಿಷಯಕ್ಕೆ ಮನೆಯಲ್ಲಿ ಪದೇ ಪದೇ ಜಗಳ ಆಗಿದೆ. ಕುಡಿದು ಬಂದ ಮಗ ಯೋಗೇಶ್ನ ಬಳಿ ತಂದೆ ಪ್ರಕಾಶ್ ಗಲಾಟೆ ಮಾಡ್ತಿದ್ದ. ಇದೇ ವಿಚಾರಕ್ಕೆ ಕೊಲೆಯಾದ ದಿನವೂ ಗಲಾಟೆ ಆಗಿದೆ. ಈ ಗಲಾಟೆಯಲ್ಲಿ ಮಗನ ಪ್ರಾಣವೇ ಹೋಗಿದ್ದು ನಿಜಕ್ಕೂ ದುರಂತ. ಅಂದ್ಹಾಗೆ ಇದು ಕಳೆದ ವಾರ 6ನೇ ತಾರೀಕು ನಡೆದ ಘಟನೆ. ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯ ಮಂಜುನಾಥ ನಗರದಲ್ಲಿ ವಾಸಿಸ್ತಾ ಇದ್ದ 55 ವರ್ಷದ ಪ್ರಕಾಶ್ಗೆ 20 ವರ್ಷದ ಯೋಗೇಶ್ ಎನ್ನುವ ಮಗ ಇದ್ದ. ಅಪ್ಪ ಕಷ್ಟಪಟ್ಟು ಪಾನಿಪುರಿ ಬಿಸ್ನೆಸ್ ಮಾಡ್ತಿದ್ದ. ಮಗ ಕುಡಿದು ಲೇಟ್ ನೈಟ್ ಮನೆಗೆ ಬಂದು ಜಗಳ ತೆಗಿತಾ ಇದ್ನಂತೆ. ಇನ್ನು 20 ದಾಟಿರದ ಮಗನ ಕುಡಿತ ಮಿತಿ ಮೀರಿತ್ತು. ಕಾಲೇಜಿಗೆ ಸೇರಿಸಿದ್ರು ಮಗ ಕಾಲೇಜಿಗೆ ಅಟೆಂಡೆನ್ಸ್ ಹಾಕ್ತಿದ್ನೋ ಇಲ್ವೋ. ಡೈಲಿ ಬಾರ್ಗಂತೂ ಹಾಜರಿರ್ತಿದ್ನಂತೆ. ಹೀಗಾಗಿ ಮಗ ಯೋಗೇಶ್ನ ಈ ನಡೆಯಿಂದ ತಂದೆ ಪ್ರಕಾಶ್ ವಿಪರೀತ ಬೇಸತ್ತಿದ್ದ. ಆಗಾಗ ಬುದ್ಧಿ ಹೇಳ್ತಿದ್ದ ತಂದೆ ಪ್ರಕಾಶ್ ಜಗಳನೂ ಮಾಡ್ತಿದ್ದ. ಆದ್ರೆ ಎಷ್ಟೇ ಬುದ್ಧಿ ಹೇಳಿದ್ರೂ ಯೋಗೇಶ್ ತನ್ನ ಚಟ ಬಿಟ್ಟಿರಲಿಲ್ಲ. ಇದೇ ವಿಷಯವಾಗಿ ಮಾರ್ಚ್ 6ನೇ ತಾರೀಕು ತಂದೆ ಮಗನ ನಡುವೆ ಜಗಳ ನಡೆದಿದೆ. ಅವತ್ತು ಎಂದಿನಂತೆ ಕುಡಿದು ಮನೆಗೆ ಬಂದಿದ್ದ ಯೋಗೇಶ್ನನ್ನ ಪ್ರಕಾಶ್ ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿತ್ತು. ಕೋಪದಲ್ಲಿ ಪ್ರಕಾಶ್ ಮಗನ ಕಪಾಳಕ್ಕೆ ಒಂದು ಬಿಟ್ಟಿದ್ದ. ಮೊದಲೇ ನಶೆಯಲ್ಲಿದ್ದ ಯೋಗೇಶ್ ನೆಲಕ್ಕೆ ಉರುಳಿ ಬಿದ್ದಿದ್ದ. ನೆಲಕ್ಕೆ ಬಿದ್ದಿದ್ದ ಮಗನ ಮೇಲೆ ಪ್ರಕಾಶ್ ಮತ್ತೆರಡು ಏಟು ಹೊಡೆದಿದ್ದ. ಆದ್ರೆ ದುರಾದೃಷ್ಟವಶಾತ್ ಯೋಗೇಶ್ ಉಸಿರು ನಿಂತಿತ್ತು. ಪ್ರಜ್ಞೆ ತಪ್ಪಿದ್ದಂತ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಡಾಕ್ಟರ್ ಸಾವನ್ನಪ್ಪಿರೋ ಬಗ್ಗೆ ಹೇಳಿದ್ದಾರೆ. ಇದರಿಂದ ಭಯಭೀತಗೊಂಡ ಅಪ್ಪ ಮಗನ ಸಾವಿನ ಬಗ್ಗೆ ಕಥೆ ಕಟ್ಟಿದ್ದಾನೆ. ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಪೊಲೀಸರ ಮುಂದೆ ಹೇಳಿ ನಡೆದ ಘಟನೆ ಮುಚ್ಚಿಟ್ಟಿದ್ದಾನೆ. ಬಸವೇಶ್ವರ ನಗರದಲ್ಲಿ ಈಗ ಒಂದು 3 ದಿನದಿಂದ ಒಂದು ಪ್ರಕರಣ ನಡೆದಿದೆ. ಇದು ನಾವು ಎಲ್ರಿಗೂ ಮಿಸ್ಗೈಡ್ ಮಾಡಿ ಹೇಳೋದು ಅದು UDR ಪ್ರಕರಣ ಅಂತ ಹೇಳ್ತಾರೆ. ಅಂದರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ನಮ್ಗೆ ಅವ್ರ ತಂದೆ ಹೇಳ್ತಾರೆ. ತದನಂತರ ಗೊತ್ತಾಗುತ್ತೆ ಇದು ಮರ್ಡರ್ ಮಾಡಿರೋದು ಅಂತ ಗೊತ್ತಾಗ್ತದೆ. ಆದರೆ ಪೊಲೀಸರಿಗೆ ಈ ಬಗ್ಗೆ ಅನುಮಾನ ಬಂದಿದೆ. ಹೆಚ್ಚಿನ ವಿಚಾರಣೆ ಮಾಡಿದಾಗ ಮನೆ ನೆರೆಹೊರೆಯವರು ಕೂಡ ಯೋಗೇಶ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಅನುಮಾನಗೊಂಡಿದ್ದ ಪೊಲೀಸರು ಪ್ರಕಾಶ್ ಅವರನ್ನ ವಶಕ್ಕೆ ಪಡೆದು ಸತ್ಯ ಬಾಯ್ಬಿಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರದ ಮೇಲೆ ಸತ್ಯವನ್ನ ಬಾಯ್ಬಿಡಿಸಿದ್ದಾರೆ. ತಂದೆ ಮತ್ತು ಮಗ ಇಬ್ಬರು, ತಂದೆ ಬಂದು ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ. ಮತ್ತು ಮಗ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾನೆ STRC ಕಾಲೇಜಲ್ಲಿ. ಮಗ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾನೆ. ಒಬ್ಬನೇ ಮಗ ಜಾಸ್ತಿ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ತಾನೆ. ಅವತ್ತಿನ ದಿವಸ ತಂದೆ ಮಗನಿಗೂ ಗಲಾಟೆ ಆಗುತ್ತೆ. ಗಲಾಟೆ ಆಗಿದಾಗ ಇವನು ತಂದೆ ಒಂದು ಕಪಾಳಕ್ಕೆ ಹೊಡಿತಾನೆ ಆ ಮಗನಿಗೆ. ಹೊಡೆದಾಗ ಅವ್ನು ಕೆಳಗಡೆ ಬಿದ್ದಾಗ ಅವನ್ನ ಸ್ಟ್ರ್ಯಾಂಗ್ಯುಲೇಟ್ ಮಾಡಿಬಿಡ್ತಾನೆ. ಸಿಟ್ಟಲ್ಲಿ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಮಾಡ್ತಾರೆ. ಆಮೇಲೆ ತದನಂತರ ಗೊತ್ತಾಗ್ತದೆ ಆತನ ಉಸಿರಾಟ ನಿಂತಿದೆ ಅಂದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಬ್ರಾಡ್ ಡೆಡ್ ಅಂತ ಗೊತ್ತಾಗ್ತದೆ. ಸೊ ಇನಿಷಿಯಲಿ ಅವ್ರು ಹೇಳೋದು, ತಂದೆ ಹೇಳೋದು ಏನೋ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋದ ಅಂತ.
ಬಟ್ ಆಮೇಲೆ ನಾವು ಸ್ಪಾಟ್ಗೆ ಹೋಗಿ ನೋಡಿದಾಗ ಅದು ಹ್ಯಾಂಗಿಂಗ್ ಇರೋದಿಲ್ಲ. ಆಮೇಲೆ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನೋಡಿದ್ರೆ ಅದು ನಮಗೆ ಗೊತ್ತಾಗೋದೇನೆಂದರೆ ಡಾಕ್ಟರು ಹೇಳ್ತಾರೆ ಇದು ಹ್ಯಾಂಗಿಂಗ್ ಇಲ್ಲ, ಇದು ಏನೋ ಸ್ವಲ್ಪ ಬೇರೆ ಥರದ್ದು ಮಿಸ್ಟೀಫ್ ಆಗಿರ್ಬೋದು ಅಂತ ಹೇಳಿದಾಗ ಆಮೇಲೆ ನಾವು ಅವ್ರ ತಂದೆನ ವಿಚಾರಣೆ ಮಾಡಿ ನೋಡಿದಾಗ ಆತನ ತಂದೆ ಹೇಳ್ತಾರೆ ಈ ಥರ ಈ ಇನ್ಸಿಡೆಂಟ್ ಆಯಿತು ಅಂತೇಳಿ. ಸೊ ಅದನ್ನು ಫಸ್ಟ್ ನಾವು ಇಮಿಡಿಯೇಟಾಗಿ ಅವರು ಕೊಟ್ಟಿದ್ದಕ್ಕೆ 174C ಮಾಡ್ಕೊಂಡಿರ್ತೀವಿ, UDR ಮಾಡ್ಕೊಂಡಿರ್ತೀವಿ. ತದನಂತರ ಈಗ ಅದನ್ನು ನಾವು 302ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ತನಿಖೆ ಮುಂದೆ ಬರೆದಿದೆ ಮತ್ತು ಆತನ ತಂದೆನ ನಾವು ಅರೆಸ್ಟ್ ಮಾಡಿದ್ದೀವಿ. ಹೌದು, ಯೋಗೇಶ್ ತಂದೆಯ ಹೊಡೆತಕ್ಕೆ ಸಾವನ್ನಪ್ಪಿರಲಿಲ್ಲ. ಯೋಗೇಶ್ನನ್ನ ಬಲವಂತವಾಗಿ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಇದೇ ಆಧಾರದಲ್ಲಿ ಪ್ರಕಾಶ್ ಅವರನ್ನ ವಿಚಾರಿಸಿದಾಗ ಮಗನಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಹಾಗಾಗಿ ಅವತ್ತಿನ ಜಗಳದಲ್ಲಿ ಕೋಪದಲ್ಲಿ ಹೀಗೆ ಆಗೋಯ್ತು ಅಂತ ಸತ್ಯ ಒಪ್ಕೊಂಡಿದ್ದಾನಂತೆ. ಸದ್ಯ ಕೊಲೆ ಮಾಡಿರೋ ತಂದೆ ಪ್ರಕಾಶ್ನನ್ನ ಅರೆಸ್ಟ್ ಮಾಡಿರೋ ಬಸವೇಶ್ವರ ನಗರ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಇದು ಕೇವಲ ಕುಡಿತದ ಚಟಕ್ಕೆ ನಡೆದ ಜಗಳದಲ್ಲಿ ಆದ ಕೊಲೆನಾ ಅಥವಾ ಬೇರೆ ಯಾವುದಾದ್ರೂ ವಿಚಾರಕ್ಕೆ ನಡೆದ ಕೊಲೆನಾ ಅಂತ ಎನ್ಕ್ವೈರಿ ಮಾಡಲಾಗ್ತಿದೆ. ಯಾಕಂದ್ರೆ ಯೋಗೇಶ್ಗೆ ಕಾಲೇಜ್ನಲ್ಲಿ ಒಂದು ಹುಡುಗಿಯನ್ನ ಇಷ್ಟಪಡ್ತಿದ್ದ ಅಂತಾನೂ ಹೇಳಲಾಗ್ತಿದೆ. ಹಾಗಾಗಿ ಆ ಆಂಗಲ್ನಲ್ಲೂ ತನಿಖೆ ನಡೀತಾ ಇದೆ. ಎನಿವೆ, ಈ ಕುಡಿದವರು ಹಿಂಗೇನೆ. ಅವರಿಗೆ ಬಿಡು ಅಂದ್ರೆ ಬಿಟ್ಟಿರೋ ಉದಾಹರಣೆ ತೀರಾ ಕಮ್ಮಿ. ಅವರ ಮನಸ್ಸಿಗೆ ಅನ್ಸಿದ್ರೆ ಮಾತ್ರ ಬಿಡೋದು. ಹೇಳಿದ ತಕ್ಷಣ ಬಿಡೋ ಹಾಗಿದ್ರೆ ನಮ್ ದೇಶ ಹೀಗಿರ್ತಿಲ್ಲ ಬಿಡಿ. ಸೊ ಕುಡಿಯೋರನ್ನ ಬಿಡಿ ಅಂತ ಜಾಸ್ತಿ ಫೋರ್ಸ್ ಮಾಡಬೇಡಿ. ಫೋರ್ಸ್ ಮಾಡೋಕ್ ಹೋಗಿ ಕೆಲ ದುರ್ಘಟನೆಗಳು ನಡೆದೇ ಹೋಗುತ್ತವೆ. ಹುಷಾರು.